ಗುತ್ತಿಗೆದಾರನಿಂದ 5 ಲಕ್ಷ ಲಂಚ ಪಡೆದಿದ್ದ ಬಿಜೆಪಿ ಶಾಸಕ ಚಂದ್ರು ಲಮಾಣಿಗೆ ಜಡ್ಜ್ ನ್ಯಾಯಾಂಗ ಬಂಧನ ಕೊಪ್ಪಿಸಿದ್ದಾರೆ. ಶಾಸಕರ ಪಿಎ ಹಾಗೂ ಸಂಬಂಧಿಗೂ ಕೂಡ ಕೋರ್ಟ್ ಶಾಕ್ ಕೊಟ್ಟಿದೆ. ಇದೆಲ್ಲದರ ನಡುವೆ ಚಂದ್ರು ಲಮಾಣಿ ಮಾತನಾಡಿದ್ದು ಅಂತ ಹೇಳಲಾಗ್ತಾ ಇರುವಂತಹ ಆಡಿಯೋ ಒಂದು ವೈರಲ್ ಆಗಿದೆ. ಡೀಲ್ ಕತೆ ಹೇಳ್ತಾ ಇದೆ ಆ ಆಡಿಯೋ. ಚಂದ್ರು ಲಮಾಣಿ ಬಂಧನ ರಾಜಕೀಯ ನಾಯಕರ ವಾಕ್ಸಮರಕ್ಕೂ ಕೂಡ ಹೇಗೆ ವೇದಿಕೆ ಕಲ್ಪಿಸಿದೆ ಅನ್ನೋದಕ್ಕೆ ಸಾಕ್ಷಿ ಈ ಸ್ಪೆಷಲ್ ರಿಪೋರ್ಟ್. ವಾಟರ್ ಸಪ್ಲೈ ಒಂದು ಬಿಲ್ ಆಯ್ತಾರೆ ಇಟ್ಕೊಂಡು ಕೊಟ್ಟರೆ ಚಲೋ, ಇಲ್ಲ ಅಂದ್ರೆ ನಡೆವಾಗಲು ಕೂಡ ನಡೆನ ಬಿಡ್ತೀನಿ. ಬಿಜೆಪಿಯವರು ಭ್ರಷ್ಟರು. ದೊಡ್ಡದಾಗಿ ಪ್ರತಿಭಟನೆ ಮಾಡಿದ್ರಲ್ಲ ಅಪ್ಪ, ನೀವು ಅಹೋರಾತ್ರಿ ಧರಣಿ ಮಾಡಿದ್ರಲ್ಲ, ಯಾರು ರಾಜೀನಾಮೆ ಕೊಡ್ತೀರಾ ಈಗ? ಯಾರ್ರೀ ಇದರಲ್ಲೆಲ್ಲ ಸತ್ಯ ಹರಿಶ್ಚಂದ್ರ ಮಕ್ಕಳು ಸ್ವಲ್ಪ ಹೇಳ್ರಪ್ಪ ನೋಡ. ಪರಪ್ಪನ ಅಗ್ರಹಾರ ಪಾಲಾದ ಬಿಜೆಪಿ ಶಾಸಕ ಚಂದ್ರು ಲಮಾಣಿ. ಚಂದ್ರು ಲಮಾಣಿಗೆ ಮಾರ್ಚ್ 3ರವರೆಗೆ ನ್ಯಾಯಾಂಗ ಬಂಧನ. ಗುತ್ತಿಗೆದಾರನಿಂದ 5 ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ಲೋಕಾಯುಕ್ತ ಪೊಲೀಸರಿಗೆ ಲಾಕ್ ಆಗಿದ್ದ ಶಿರಹಟ್ಟಿ ಬಿಜೆಪಿ ಶಾಸಕ ಚಂದ್ರು ಲಮಾಣಿಗೆ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ನಿನ್ನೆಯಷ್ಟೇ ಲೋಕಾಯುಕ್ತ ಪೊಲೀಸರಿಗೆ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದ ಚಂದ್ರು ಲಮಾಣಿಯನ್ನ ಇಂದು ಬೆಂಗಳೂರಿಗೆ ಕರೆತಂದ ಲೋಕಾಯುಕ್ತ ಪೊಲೀಸರು ನ್ಯಾಯಾಧೀಶರ ಎದುರು ಹಾಜರುಪಡಿಸಿದರು. ಮಾರ್ಚ್ 3ರವರೆಗೆ ನ್ಯಾಯಾಂಗ ಬಂಧನಕ್ಕೆ ನೀಡಿ ಜಡ್ಜ್ ಆದೇಶ ಹೊರಡಿಸಿದ್ದಾರೆ. ಶಾಸಕರ ಜೊತೆ ಸರ್ಕಾರಿ ಪಿಎ ಮಂಜುನಾಥ್, ಸಂಬಂಧಿ ಗುರು ಲಮಾಣಿಗೂ ನ್ಯಾಯಾಂಗ ಬಂಧನ ವಿಧಿಸಿದ್ದಾರೆ. ಗುತ್ತಿಗೆದಾರನ ಜೊತೆ ಡೀಲ್ಗಿಳಿದ್ರ ಚಂದ್ರು ಲಮಾಣಿ. 108 ಚರ್ಚೆ ಹುಟ್ಟಿಸಿದ ವೈರಲ್ ಆದ ಆಡಿಯೋ. ಗುತ್ತಿಗೆದಾರ ವಿಜಯ್ ಜೊತೆ ಚಂದ್ರು ಲಮಾಣಿ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಒಂದು ವೈರಲ್ ಆಗಿದೆ. ಈ ಆಡಿಯೋದಲ್ಲಿ ಚಂದ್ರು ಲಮಾಣಿ ಗುತ್ತಿಗೆದಾರನ ಜೊತೆ ಹಣದ ಬಗ್ಗೆ ಮಾತನಾಡುತ್ತಾ ಆವಾಜ್ ಹಾಕಿದ್ದಾರೆ. ಈಗ ವಾಟರ್ ಸಪ್ಲೈ ಒಂದು ಬಿಲ್ ಆಯ್ತು ಸರ್, ಈಗ ಮಾಡ್ತಾರಂತ ಸರ್. ಈಗ ಮಂಜೂರು ಅವತ್ತು ಬಂದಿದ್ರಿ, ಅಲ್ಲಿ ಕೇಳಿ ಸರ್ ಬಂದಿದ್ರಿ. ಅಂತವ್ರನ್ನ 100 ಜನ ನೋಡ್ತೀವ, ಬೆಳಿಗ್ಗೆ ಸಾಯಂಕಾಲ ನಮ್ಮಂತ ಅಂತವ್ರೇ ಬರ್ತಾರ. ಸರ್ ಹಂಗೇನಿಲ್ಲ ಸರ್. ಇಲ್ಲಿ ನೋಡು, ಎಲ್ಲ ಡಿಸ್ಟಿಕ್ಕಿಗೂ ಇಂಥ ವ್ಯಕ್ತಿ ಈ ತರ ಬ್ಲಾಕ್ ಮೇಲ್ ಮಾಡ್ತಾನ, ಈ ತರ ಕಳಪೆಗಾರಿ ಕಾಮಗಾರಿ ಮಾಡ್ತಾರ ಅಂತೇಳಿ ಇವ್ರಿಗೆ ಸೆಕ್ರೆಟರಿಗೆ, ಚೀಫ್ ಸೆಕ್ರೆಟರಿಗೆ ಒಂದು ಲೆಟರ್ ಕಳಿಸ್ತೀವಿ. ಎಲ್ಲ ಆ ಡಿಸ್ಟಿಕ್ಕಿಗೂ ಫಾರ್ವರ್ಡ್ ಆಗಿದೆ. ಮಾತು ಮುಂದುವರಿಸಿರುವ ಬಿಜೆಪಿ ಶಾಸಕ ಮುಚ್ಕಂಡು ಕೊಟ್ರೆ ಚಲೋ ಅಂತಾನೂ ಗರಂ ಆಗಿದ್ದಾರೆ. ಅಂಥದ್ದೇನು ಮಾಡಿಲ್ಲ ಸರ್. ಈಗ ಒಂದು ಸ್ವಲ್ಪ ಅಮೌಂಟಿನ ಪ್ರಾಬ್ಲಮ್. ಇದಕ್ಕೆ ಹೋಗು, ಯಾರ್ದು ಒಳ್ಳಮ್ಮ ಇನ್ನು ಯಾವ ಹೋಗು. ಅವತ್ತು ಅದ ನಮ್ದು ಇದು ಬರೋ ತುಣಿಗೆ ಅಷ್ಟೇ ಹಂಗೆ ಹೋಗ್ತೀವಿ ಫ್ಯಾಮಿಲಿ. ಮದುವೆ ಹೋಗ್ಬಿಟ್ಟಿದ್ದ, ಇನ್ನೂ ಮದುವೆ ಮಾಡ್ಕೊ ಹೋಗ, ಮದುವೆ ಮಾಡ್ಕೊ ಹೋಗ ಸರ್. ಅದ ಹೇಳಿ ಸರ್ ನಮ್ದು ಈಗ ಹೇಳಿಲ್ಲ. ಒಮ್ಮೆ ಕೆಲಸದ ಏನೈತಿ ಬಸವರಾಜ್ ಕುಂಬಾರ್ ಮಾತಾಡೋಣ, ಮುಗಿಸ್ಕೊಂಡು ಕೊಟ್ಟರೆ ಚಲೋ, ಇಲ್ಲ ಅಂದ್ರೆ ಗದಿನವ್ರಿಗೆ ಮುಸ್ಲಿಂ ಮಾಡಕ್ ಸರ್. ಈಗ ಯಾರಿಗೆ ಬಿಡ್ತಿದಂತ ಗೊತ್ತೈತಿ, ಯಾರಿಗೆ ಬಿಡ್ತಿ ಗೊತ್ತಲ್ಲ. ಮುಸ್ಲಿಂ ಅದಾನಲ್ಲ ಫೈನಾನ್ಸ್ ಇದ್ದವ ಗೊತ್ತದಲ್ಲ, ಯಾರು ಫೈನಾನ್ಸ್ ತಗಂತೀವಿ. ನಾನು ನಡಾನೆ ಮುರಿಸ್ತೀನಿ, ಚಂದ್ರು ಲಮಾಣಿ ಧಮ್ಕಿ. ಚಂದ್ರು ಲಮಾಣಿ ಹೀಗೆ ಉರಿದು ಬೀಳೋಕೆ ಕಾರಣವೂ ಇದೆ. ಕಳೆದ ಜುಲೈನಲ್ಲಿ ಮಂಜೂರಾಗಿದ್ದ ಟೆಂಡರ್ಗೆ 1.5 ತಿಂಗಳ ಹಿಂದೆ ಚಂದ್ರು ಲಮಾಣಿ ಭೂಮಿ ಪೂಜೆ ಮಾಡಿದ್ರಂತೆ. ಆ ದಿನ ಸಂಜೆ ಹಣ ಕೊಡೋ ವಿಷಯಕ್ಕೆ ಮಾತಾಗಿತ್ತು. ಆದರೆ ಭೂಮಿ ಪೂಜೆ ಬಳಿಕ ಗುತ್ತಿಗೆದಾರ ವಿಜಯ್ ಫೋನ್ ಪಿಕ್ ಮಾಡಿಲ್ಲ. 1.5 ತಿಂಗಳ ಬಳಿಕ ಶಾಸಕರ ಬಳಿ ಗುತ್ತಿಗೆದಾರ ತೆರಳಿದ್ದಾನೆ. ಆಗ ಚಂದ್ರು ಲಮಾಣಿ ಗುತ್ತಿಗೆದಾರನ ಮೇಲೆ ಕೂಗಾಡಿದ್ದು ನಿನ್ನ ನಡ ಮುರಿಸ್ತೇನೆ ಅಂತ ಧಮಕಿ ಹಾಕಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗಿದೆ. ಏನಾದ್ರೂ ನನಗೆ ನಡೆವಾಗಲು ಕೂಡ ನಡೆನ ಬಿಡ್ತೀನಿ, ನಮಗೆ ಇಂಥ ನ್ಯೂಸ್ ಅಂತ ಅನ್ಕೊಂಡ್ಯಾ ನೀನು? ನೀತಿ ವಿಶ್ವಾಸದಿಂದ ಹೇಳಿದ್ರೆ ಇಂಥದ್ದೆಲ್ಲ ನಾಟಕ ಮಾಡ್ತೇನೆ. ಉಳಿಯುತ್ತೇನೆ, ಎಲ್ಲಮ್ಮಗೆ ಹೋಗಿನಿ, ಮಲ್ಲಮ್ಮಂಗೆ ಹೋಗಿನಿ, ಪಳ್ಳಮ್ಗೆ ಹೋಗಿನಿ. ನೀನು ಇಂಥದ್ದು ನಿಮ್ಮ ತಾಲೂಕಿನಾಗ ಮಾಡಿದ್ರೆ ನಮ್ಮ ತಾಲೂಕಿನಾಗ ಮಾಡಿ ನಡ ಮುರಿದು ಕಳಿಸ್ತೀಯ.
ಸರ್ ಇದೊಂದು ಸ್ವಲ್ಪ ತಪ್ಪಾಗಿದೆ ಸರ್. ಅದು ಅಂದ್ರೆ ಅವ್ರು ಬೇರೆಯವ್ರ ಹೆಸರು ಬಿಡೋದಿನೋ ಯಾರ ಹೆಸರಿಗೆ ಆಗಿತ್ತದು? ನಮ್ಮ ಹೆಸರಲ್ಲಾಗಿತ್ತು ಸರ್. ಆನ್ಸರ್ ಅದನ್ನು ನಾವು 2 ಹೇಳಿದ್ವಿ ಸರ್, ಅದನ್ನು ನಿಮಗೆ ಕನ್ಫ್ಯೂಸ್ ಆಗಿತ್ತು. ಏನು ಹೇಳ ನನಗೇನು ಗೊತ್ತಿಲ್ಲ ಅನ್ಕೊಟ್ಯಾ ಕನ್ಫ್ಯೂಷನ್ ಮಾಡಕ್ಕೆ? ಅವತ್ತು ಬಿಡ 2 ಹೇಳೋದಂತ ನಾನು ಕನ್ಫ್ಯೂಷನ್ ಆಗೈತದು. ಬಿಜೆಪಿಯವರು ಭ್ರಷ್ಟರಲ್ಲಿ ಭ್ರಷ್ಟರು ಎಂದ ಕೈ ನಾಯಕರು. ಚಂದ್ರು ಲಮಾಣಿ ಲೋಕಾಯುಕ್ತಕ್ಕೆ ಲಾಕ್ ಆಗಿದ್ದೆ ಕಾಂಗ್ರೆಸ್ನವರಿಗೆ ಅಸ್ತ್ರ ಸಿಕ್ಕಂತಾಗಿದೆ. ರಾಮಲಿಂಗಾರೆಡ್ಡಿ, ಪ್ರಿಯಾಂಕ್ ಬಿಜೆಪಿಗೆ ಲೆಫ್ಟ್ ಅಂಡ್ ರೈಟ್ ತೆಗೆದುಕೊಂಡ್ರೆ ರಾಜಣ್ಣ ಮಾತ್ರ ಸತ್ಯ ಹರಿಶ್ಚಂದ್ರನ ಮಕ್ಕಳು ಯಾರು ಇದ್ದಾರೆ ಅಂತ ಮಾತನಾಡಿದ್ದಾರೆ. ಬಿಜೆಪಿಯವರು ಭ್ರಷ್ಟರು ಎಲ್ಲ ಪೂರ್ತಿ ಇಡೀ ಬಿಜೆಪಿ ಪಕ್ಷದ ಮುಖಂಡರೆಲ್ಲ ಅಷ್ಟೇ. ಈಗ ಎಲೆಕ್ಟ್ರೋಲ್ ಬಾಂಡ್ಸಲ್ಲಿ 13,000 ಕೋಟಿ ವಸೂಲಿ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಟೀಕೆ ಮಾಡಲಿಕ್ಕೆ ಅವರಿಗೆ ಮಾಹಿತಿ ಡೆಲ್ಲಿಯಿಂದ ಬರುತ್ತೆ ಇಮಿಡಿಯೇಟ್ ಆಗಿ. ಅವ್ರ ಶಾಸಕರ ಮಾಹಿತಿ ಯಾಕಿನ್ನ ಬಂದಿಲ್ಲ? ದೊಡ್ಡದಾಗಿ ಪ್ರತಿಭಟನೆ ಮಾಡಿದ್ರಲ್ಲ ಅಪ್ಪ ನೀವು, ಅಹೋರಾತ್ರಿ ಧರಣಿ ಮಾಡಿದ್ರಲ್ಲ ಮೊನ್ನೆ ವಿಧಾನಸೌಧದಲ್ಲಿ RB ತಿಮ್ಮಾಪುರ ಸಾಹೇಬ್ರ ವಿರುದ್ಧ. ಈಗೇನು ಮಾಡ್ತೀರಾ? ಯಾರು ರಾಜೀನಾಮೆ ಕೊಡ್ತೀರಾ? ಈಗ ನಾರಾಯಣ ಸ್ವಾಮಿ ಚೆಲುವಾದಿ ಕೊಡ್ತಾರಾ? ಅಶೋಕ್ ಅವ್ರು ಕೊಡ್ತಾರಾ? ಅಥವಾ ನಮ್ಮ ವಿಜೇಂದ್ರ ಅವ್ರು ಕೊಡ್ತಾರಾ? ಯಾರ್ರೀ ಇದರಲ್ಲೆಲ್ಲ ಸತ್ಯ ಹರಿಶ್ಚಂದ್ರನ್ ಮಕ್ಕಳು ಸ್ವಲ್ಪ ಹೇಳ್ರಪ್ಪ ನೋಡೋಣ. ಯಾರ ಇದಾರ ಸತ್ಯ ಹರಿಶ್ಚಂದ್ರನ್ ಮಕ್ಕಳು? ಪಾಪ ಯಾವ್ದೋ ಬಡಪ ಇದೆಲ್ಲ ತಗ್ಲಾಕೊಂಡವ್ರು ಅಷ್ಟೇ. ಚಂದ್ರು ಲಮಾಣಿ ವಿರುದ್ಧ ನಡೆಯುತ್ತಾ ಷಡ್ಯಂತ್ರ? ಹೀಗೊಂದು ಪ್ರಶ್ನೆ ಹುಟ್ಟು ಹಾಕಿದ್ದೆ ಬಂಜಾರ ಸಮುದಾಯದ ಸ್ವಾಮೀಜಿಯೊಬ್ಬರು ಮಾತನಾಡಿದ್ದು ಎನ್ನಲಾದ ಆಡಿಯೋದಿಂದ. ಅನಾಮಿಕನ ಜೊತೆ ಆದರಹಳ್ಳಿ ಗವಿ ಮಠದ ಕುಮಾರ ಮಹಾರಾಜ ಸ್ವಾಮೀಜಿ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ಇದಾಗಿದ್ದು, ಈ ಆಡಿಯೋದಲ್ಲಿ ಸ್ವಾಮೀಜಿ ಇವನಿಗೆ ಟಿಕೆಟ್ ತಪ್ಪಿಸಲೇಬೇಕು ಅಂತ ಹೇಳಿರೋದಿದೆ. ಹೀಗಾಗಿ ಚಂದ್ರು ಲಮಾಣಿ ವಿರುದ್ಧ ಷಡ್ಯಂತ್ರ ನಡೀತಾ ಅನ್ನೋ ಅನುಮಾನ ಹುಟ್ಟಿಸಿದೆ. ಇರ್ಬೋದು ಅನ್ನೋದು ಅದ ನನಗೆ ಆಶ್ಚರ್ಯ ಆಗೈತಿ. ಏನಂತೀರಿ? ಇವನು ಧೈರ್ಯನಾರ ಎದರ್ದಿರ್ಬೋದು ಅಂತ. ಇಲ್ರಿ, ಮುಂದ ಇವನ್ ಟಿಕೆಟ್ ತಪ್ಪಿಸ್ಲೇಬೇಕ್ರಿ. ತಾನ ಕಟ್ಟಿರೋದು ಅಲ್ಲ, ಅದನ್ನ ಮಾಡಬೇಕ್ರಿ. ನಾನು ಅದನ್ನ ಮಾಡದ ಹೊರತು ನನಗೆ ಸಮಾಧಾನ ಇಲ್ಲ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ರಾಜ್ಯ ಬಿಜೆಪಿ ನಾಯಕರು ಮಾತ್ರ ಚಂದ್ರು ಲಮಾಣಿ ಪರ ನಿಂತಿದ್ದಾರೆ. ಛಲವಾದಿ ನಾರಾಯಣ ಸ್ವಾಮೀಜಿ ಆಡಿಯೋ ಬಗ್ಗೆ ಪ್ರಸ್ತಾಪಿಸಿ, ಇದು ಟಾರ್ಗೆಟ್ ಅಂದ್ರೆ ಶ್ರೀರಾಮುಲು ಒಬ್ಬ MLA 5 ಲಕ್ಷ ತಗೋತಾರಾ ಅಂತ ಗರಂ ಆಗಿಯೇ ಪ್ರಶ್ನಿಸಿದ್ದಾರೆ. ಈಗ ಇದೇನು ನಿನ್ನೆ ನಡೆದಿದೆಯೋ ಅಷ್ಟನ್ನ ಹಿಂದೇನೆ ಆಡಿಯೋದಲ್ಲಿ ಮಾತಾಡಿದ್ದಾರೆ. ಈಗ ಒಬ್ಬರನ್ನ ರೆಡಿ ಮಾಡಿದ್ದೀವಿ ಬೆಂಗಳೂರಲ್ಲಿ, ಅವರು ಈಗಾಗಲೇ ವರ್ಕೌಟ್ ಮಾಡ್ತಿದ್ದಾರೆ. ಅವರು ಸುಮಾರು ಜನರ ಸಂಪರ್ಕದಲ್ಲಿದ್ದಾರೆ. ಅಲ್ಲಿಂದ ಲೋಕಾಯುಕ್ತದಲ್ಲಿ ಒಂದು ಇದು ಬರುತ್ತೆ. ಅದಾದ ಮೇಲೆ ಅವ್ರನ್ನ ಹೆಂಗಾದ್ರೂ ಮಾಡಿ ಮುಟ್ಟಿಸ್ಬಿಡಿ. ಮುಟ್ಟಿಸಿದಾಗ ಅದನ್ನ ನೀರು ಹಾಕಿದ್ರೆ ಅದು ಕಲರ್ ಬಂದ್ಬಿಡುತ್ತೆ. ಆವಾಗ ಅವನು ಸಿಕ್ಕಿ ಬೀಳ್ತಾನೆ. ಇದೆಲ್ಲವನ್ನು ಅದರಲ್ಲಿ ಮಾತಾಡಿ. ಬಹುಶಃ ನನಗೆ ಗೊತ್ತಿರೋಂತರ ಪ್ರಕಾರ ಚಂದ್ರು ಲಂಬಾಣಿ ಬಗ್ಗೆ ಇವ್ರು ಯಾರಿಗೆ ಏನು ಗೊತ್ತಿಲ್ರಿ. ಅವನು 5 ಕೋಟಿ ತಗೊಂಡಂತ ಮಂದಿ ಅಲ್ಲರಿ. ಅವನು 5 ಲಕ್ಷ ಏನೇನು 5 ಕೋಟಿ ತಗೊಂಡನಂದ್ರೆ ನಾವು ನಂಬಬಹುದಾಗ್ಲಿ. 5 ಲಕ್ಷ ರೀ ಯಾವನ MLA ತಗೊಂತಾನೇನ್ರಿ? ಅಲ್ರಿ, ಜಾಸ್ತಿ ತಗೊಂತಾನಲ್ಲ. ಅವನ ಬಗ್ಗೆ ಗೊತ್ತಿಲ್ರಿ. ಅವನು ಇವತ್ತು ಎಜುಕೇಟೆಡ್ ಇದ್ದಾನ. ಅವನು ಗುತ್ತಿಗೆದಾರನಿಂದ ಲಂಚ ಕೇಳಿದ್ದ ಪ್ರಕರಣದಲ್ಲಿ ಚಂದ್ರು ಲಮಾಣಿ ಪರಪ್ಪನ ಅಗ್ರಹಾರದ ಅತಿಥಿಯಾಗಿದ್ದಾರೆ. ಬಿಜೆಪಿಯವರು ಮಾತ್ರ ಇದು ಷಡ್ಯಂತ್ರ ಅಂತಿದ್ದಾರೆ. ಇದಕ್ಕೆ ಪುಷ್ಟಿ ನೀಡುವಂತೆ ಸ್ವಾಮೀಜಿ ಆಡಿಯೋ ವೈರಲ್ ಆಗಿದ್ದು ತನಿಖೆ ಮುಂದುವರೆದಿದೆ. ಬ್ಯೂರೋ ರಿಪೋರ್ಟ್ TV9.